ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನನ್ನ ಮಕ್ಕಳಿಗೆ ಬೋರ್ನಹಾನ್ ಮತ್ತು ಹಳದಿ ಕುಂಕುಮ ಫಂಕ್ಷನನ್ನು ಮಾಡ್ತಾ ಇದ್ದೀನಿ. ಸೊ ಅದಕ್ಕಾಗಿ ನಾನು ಮನೆ ಹತ್ರ ಇರುವ ಒಂದು ಸೂಪರ್ ಮಾರ್ಕೆಟ್ಗೆ ಬಂದಿದ್ದೀನಿ. ಒಂದಿಷ್ಟು ಗಿಫ್ಟ್ಸ್ ತೊಗೋಬೇಕು, ಹಾಗೆ ಅದ್ರ ಜೊತೆಗೆ ನಾನು ಒಂದಿಷ್ಟು ಚಾಕ್ಲೇಟ್ಸ್ ತೊಗೊಂಡು ಹೋದ್ರಾಯ್ತು, ಹಾಗೆ ಮಕ್ಕಳನ್ನು ಸ್ಕೂಲ್ನಿಂದ ಮನೆಗೆ ಕರ್ಕೊಂಡು ಹೋದ್ರಾಯ್ತು ಅಂತ ಬಂದೆ. ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಇವಾಗ. ಸೊ ಒಂದಿಷ್ಟು ನಾನು ಡೆಕೋರೇಟ್ ಮಾಡಿದ್ದೀನಿ, ನೋಡ್ಬೋದು ಇಲ್ಲಿ. ಸೊ ಬೋರ್ನಹಾನ್ ಇದೆ ಅಲ್ವಾ, ಸ್ವಲ್ಪ ಚೆನ್ನಾಗಿ ಅನ್ನಿಸ್ಲಿ ಅಂತೇಳಿ ಒಂದು ಸಿಂಪಲ್ ಆಗಿ ಡೆಕೋರೇಟ್ ಮಾಡಿದೆ, ನೋಡ್ಬೋದು. ಈಸಿಯಾಗಿ ನಾನು ಮಕ್ಕಳ ಜೊತೆ ಜಾಸ್ತಿ ಆಗಲ್ಲ ಅಂತೇಳಿ ಎಷ್ಟು ಬೇಕು ಸಿಂಪಲಾಗಿ ಅಷ್ಟು ಮಾಡಿಕೊಂಡು ಒಂದು ಸೀರೆ ಬಳಸಿದ್ದೀನಿ. ಹಾಗೆ ಒಂದಿಷ್ಟು ಗಾಳಿಪಟನ ಬಳಸಿ ಹಾಗೆ ಸಮ್ಮು ಸಂಚಿತ್ ಬೋರ್ನಹಾನ್ ಅಂತ ಬರೋದು ಈ ಥರ ಮಾಡಿದೆ. ಆಮೇಲೆ ಮಕ್ಕಳಿಗೆ ಊಟ ಮಾಡಿಸಿ ಮನಗಿಸ್ಬಿಟ್ಟೆ. ಮನ್ಕೊಂಡು ಎದ್ಮೇಲೆ ನಾನು ಒಂದಿಷ್ಟು ಡೆಕೋರೇಟ್ ಮಾಡ್ತಾ ಇದ್ದೀನಿ. ಒಂದಿಷ್ಟು ನೀರಿನಲ್ಲಿ ಒಂದಿಷ್ಟು ಹೂವು ಹಾಕಿಟ್ಟಿದ್ದೆ, ಹಾಗೆ ಅದಕ್ಕೆ ಏನೇನು ಬೇಕಾದ ಒಂದಿಷ್ಟು ಹಣ್ಣುಗಳು ಇರ್ಬೋದು ಅದನ್ನೆಲ್ಲ ನಾನು ತರಿಸಿಟ್ಕೊಂಡಿದ್ದೆ. ಹಾಗೆ ಎಳ್ಳು ಬೆಲ್ಲದ ಚಿಕ್ಕಿನೂ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಎಳ್ಳು ಬೆಲ್ಲದ ಚಿಕ್ಕಿನ ಆಲ್ರೆಡಿ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ನೀವು ಚೆಕ್ ಮಾಡಿ ನೋಡ್ಬೋದು. ತುಂಬ ಸಿಂಪಲ್ಲಾಗಿ ನಾವು ಮನೆಯಲ್ಲಿ ಸಿಹಿ ತಿಂಡಿಯನ್ನು ಮಾಡ್ಬೋದನ್ನು ತೋರಿಸ್ಕೊಟ್ಟಿದ್ದೀನಿ. ಸೊ ಸಂಕ್ರಾಂತಿ ಟೈಮಲ್ಲಿ ಅಷ್ಟೇ ಮಾಡುವಂಥದ್ದಲ್ಲ, ಯಾವಾಗ ಬೇಕಾದಾಗೆ ನಾವು ಮಾಡ್ಬೋದು. ತುಂಬ ಹೆಲ್ದಿಯಾಗಿದೆ, ಎಳ್ಳು ಶೇಂಗಾ ಬೆಲ್ಲ ಬಳಸಿ ಮಾಡುವಂಥದ್ದು. ಸೊ ನೀವು ಅದು ಟ್ರೈ ಮಾಡಿ. ಸೊ ಯಾವಾಗಲೂ ನೀವು ಚಾಕ್ಲೇಟ್ ಕೊಡೋ ಬದಲು ಅದನ್ನು ಟ್ರೈ ಮಾಡ್ಬೋದು ಮನೆಯಲ್ಲಿ. ಇಲ್ಲಿ ನಾನು ಸಿಂಪಲ್ಲಾಗಿ ಒಂದು ಮಕ್ಕಳಿಗೆ ಹಣ್ಣೆರಿಯುವ ಶಾಸ್ತ್ರ ಮಾಡ್ತಾಯಿದ್ದೀನಿ. ಅದಕ್ಕಾಗಿ ಇಲ್ಲಿ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ಒಂದು ಬುಟ್ಟೆ ತೊಗೊಂಡು ಅದಕ್ಕೆ ಚುರುಮುರಿ ಹಾಕ್ಕೊಂಡಿದ್ದೀನಿ. ಹಾಗೆ ಅದರ ಮೇಲೆ ನಾನು ಸುಲ್ಗಾಯಿ ಹಾಕ್ತಾಯಿದ್ದೀನಿ, ಹಾಗೆ ಒಂದಿಷ್ಟು ಬಾರೆಹಣ್ಣನ್ನು ಹಾಕ್ತಾಯಿದ್ದೀನಿ. ಸೊ ಇದನ್ನು ಹಾಕಿ ಅದ್ರ ಜೊತೆಗೆ ಮಕ್ಕಳಿಗೆ ಇಷ್ಟವಾದದ್ದು ಚಾಕ್ಲೇಟ್ಸನ್ನು ಹಾಕ್ತೀನಿ. ಇದು ಸಿಂಪಲ್ಲಾಗಿ ಮಾಡುವಂಥ ಬೋರ್ನಹಾನ್ ಫಂಕ್ಷನ್. ನಮ್ಮ ಕಡೆ ಎಲ್ಲ ಕರ್ನಾಟಕದಲ್ಲಿ ಇದು ಹಣ್ಣು ಎರೆಯುವ ಶಾಸ್ತ್ರ ಅಂತಂತಾರೆ, ಬಟ್ ಇನ್ನು ಮಹಾರಾಷ್ಟ್ರದಲ್ಲಿ ಇದಕ್ಕೆ ಬೋರ್ನಹಾನ್ ಅಂತ ಕರೀತಾರೆ. ಸೊ ಹಾಗಾಗಿ ಮಕ್ಕಳಿಗೆ ತುಂಬ ಇಷ್ಟ ಅಂತೇಳಿ ಚಾಕ್ಲೇಟ್ಸ್ ತೊಗೊಂಬಂದಿದ್ದೆ. ಹಾಗೆ ಸುತ್ತಮುತ್ತ ನಮ್ಮದು ಅಪಾರ್ಟ್ಮೆಂಟದಲ್ಲಿರುವಂಥ ಮಕ್ಕಳನ್ನು ಕರೆದಿದ್ದೆ ನಾನು. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಚಾಕ್ಲೇಟ್ಸ್ ತೊಗೊಂಬಂದೆ, ಯಾಕಂದರೆ ಮಕ್ಕಳಿಗೆ ಚಾಕ್ಲೇಟ್ಸ್ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಎವ್ರಿ ಡೇ ನಾವಂತೂ ಕೊಡಲ್ಲ ಅಷ್ಟು ಜಾಸ್ತಿ. ಸೊ ಇವತ್ತು ಸ್ಪೆಷಲ್ ಆಗಿರಲಿ, ಮಕ್ಕಳಿಗೆ ಖುಷಿ ಆಗಿರಲಿ ಅಂತೇಳಿ ನಾನು ಸ್ವಲ್ಪ ಜಾಸ್ತಿ ಚಾಕ್ಲೇಟ್ಸನ್ನು ಹಾಕ್ತಾಯಿದ್ದೀನಿ. ಸೊ ಹಾಗೆ ಒಂದಿಷ್ಟು ಚಾಕ್ಲೇಟ್ ಜೊತೆಗೆ ಲಾಲಿಪಾಪ್ ತಂದಿದ್ದೆ, ಮಕ್ಕಳಿಗೆ ತುಂಬಾ ಇಷ್ಟ ಅಲ್ವಾ. ಹಾಗಾಗಿ ಸೊ ಮಕ್ಕಳದ್ದೇ ಫಂಕ್ಷನ್ ಅಂದರೆ ಮಕ್ಕಳಿಗೆ ಒಂಚೂರು ಖುಷಿ ಪಡಿಸಿದ್ರೆ ಆಯಿತು ಅಂತ ಚಾಕ್ಲೇಟ್ಸನ್ನು ಹಾಕ್ತಾ ಇರೋದು. ಹಾಗೆ ಇದ್ರ ಜೊತೆಗೆ ನಾನು ಹಳದಿ ಕುಂಕುಮ ಫಂಕ್ಷನ್ನ ಇಟ್ಕೊಂಡಿದ್ದೆ, ಅಂದರೆ ಅರ್ಶಿನ ಕುಂಕುಮ ಅಂತ ಹೇಳ್ತಾರಲ್ಲ ನಮ್ಮ ಸೈಡು. ಸೊ ಅದೇ ಫಂಕ್ಷನ್ನ ಇಟ್ಕೊಂಡಿದ್ದೆ. ಸೊ ಲಾಸ್ಟಿಗೆ ಬೋರ್ನಹಾನ್ ಮುಗಿದ ಮೇಲೆ ಬಂದಂಥ ಮುತ್ತೈದರಿಗೆ ನಾನು ಒಂದಿಷ್ಟು ಗಿಫ್ಟ್ ಕೊಟ್ಟು ನಾನು ಹಳದಿ ಕುಂಕುಮ ಕೊಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಫೈನಲಿ ಬುಟ್ಟಿ ರೆಡಿ ಮಾಡಿದೆ, ಈ ಥರ ಇದೆ. ಸೊ ನೆಕ್ಸ್ಟ್ ನಾನು ಗಿಫ್ಟ್ ತೋರಿಸ್ತಾ ಇದ್ದೀನಿ. ಇದು ಸಿಂಪಲ್ಲಾಗಿ ಗಿಫ್ಟು. ಇಲ್ಲಿ ಫಸ್ಟ್ ಒಂದು ವರ್ಷದಲ್ಲಿ ನಾವು ಹಳದಿ ಕುಂಕುಮ ಅಂತೇಳಿ ನಾವು ಕುಂಕುಮ ಭರಣಿಯನ್ನು ಕೊಡ್ತಾರೆ. ನೆಕ್ಸ್ಟ್ ಇಯರ್ ನೀವು ಮಾಡಬೇಕಂತಂದರೆ ಯಾವುದಾದ್ರೂ ಗಿಫ್ಟ್ ನಿಮ್ಗೆ ಇಷ್ಟ ಆಗುವಂಥ ಗಿಫ್ಟನ್ನು ನೀವು ಕೊಡ್ಬೋದು. ನನಗೆ ಇದೊಂಥರ ಚೆನ್ನಾಗಿ ಅನ್ನಿಸ್ತು, ಡೆಕೋರೇಟಿವ್ ಪೀಸ್ ಆಗಿಡೋದಕ್ಕೆ ಚೆನ್ನಾಗಿ ಅನ್ನಿಸ್ತು. ಇದರಲ್ಲಿ ಹಣ್ಣು ಇಡ್ಬೋದು ಅಥವಾ ಏನಾದರೂ ನೀವು ಡೆಕೋರೇಟ್ ಮಾಡಿ ಇಟ್ಕೋಬೋದು ಅಂಥೇಳಿ ನಾನು ಇದನ್ನು ಸೆಲೆಕ್ಟ್ ಮಾಡಿದೆ. ಚೆನ್ನಾಗೂ ಅನ್ನಿಸ್ತು ನನಗೆ. ಇದನ್ನು ನಾನು ಈಗ ಗಿಫ್ಟಾಗಿ ಬಂದಂಥ ಏನು ಮುತ್ತೈದರಿಗೆ ಹಳದಿ ಕುಂಕುಮ ಜೊತೆಗೆ ಇದನ್ನು ನಾನು ಕೊಡ್ತಾ ಇದ್ದೀನಿ. ಸೊ ಫೈನಲ್ ಈ ಥರ ರೆಡಿಯಾಗಿದೆ. ಹಾಗೆ ನನ್ನ ಮಕ್ಕಳು ಮಿಡಲ್ ಬಂದು ನಂಗೆ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ. ಸೊ ನೆಕ್ಸ್ಟ್ ಈಗ ಈವ್ನಿಂಗ್ ಆಗಿಬಿಡ್ತು. ನಾನು ರಂಗೋಲಿ ಹಾಕೋದಕ್ಕೆ ನನ್ನ ಮನೆ ಹತ್ರ ಇರುವಂಥ ನನ್ನ ಫ್ರೆಂಡ್ಗೆ ಹೇಳಿದ್ದೆ. ಸೊ ಅವರು ರಂಗೋಲಿ ಹಾಕಿ ಕೊಡ್ತಾಯಿದ್ರು. ಸೊ ಕೇಳ್ತಾಯಿದ್ರು ನಿಂಗೆ ಏನಾದರೂ ಹೆಲ್ಪ್ ಬೇಕಾ ಅಂತಂಥೇಳಿ. ಸೊ ಹಾಗಾಗಿ ನನ್ನ ಮನೇಲಿ ಇದೆಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡೆ. ಸೊ ನನಗೆ ಹೊರಗಡೆ ನೀನು ರಂಗೋಲಿ ಹಾಕ್ಕೊಟ್ರೆ ಸಾಕು, ಅದೇ ನಂಗೆ ತುಂಬ ಹೆಲ್ಪ್ ಆಗುತ್ತೆ ಅಂಥೇಳಿ. ಸೊ ಫೈನಲಿ ಅವರು ರಂಗೋಲಿ ಹಾಕ್ಕೊಟ್ರು. ನೋಡ್ಬಿಡಿ ಎಷ್ಟು ಚೆನ್ನಾಗಿದೆ ಅಂದರೆ. ಸೊ ತಾಳಿ ಸರ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ನಾವು ಮೂಗಿನ ಇಟ್ಕೊತ ಮೂಗುಬಟ್ಟು ಇರ್ಬೋದು, ಹಾಗೆ ಹಳದಿ ಕುಂಕುಮದ ಜೊತೆಗೆ ಅಕ್ಕಿ ಹಿಟ್ಟು ತುಂಬ ನೀಟಾಗಿ ಎಷ್ಟು ಒಂದು ಮಿನಿಮಮ್ ಒಂದು 15 to 20 ಮಿನಿಟ್ಸಲ್ಲಿ ನನಗೆ ರಂಗೋಲಿ ಹಾಕ್ಕೊಟ್ರು. ತುಂಬಾ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ತಾಯಿ. ಸೊ ಇದ್ರ ಜೊತೆಗೆ ನಾನು ನೆಕ್ಸ್ಟ್ ಮಕ್ಕಳಿಗೆ ಇವಾಗ ರೆಡಿ ಮಾಡಿಬಿಡ್ತೀನಿ. ಈವ್ನಿಂಗ್ ಆಗಿದೆ. ಸೊ 7:30ಗೆ ನಾನು ಹೇಳಿ ಬಂದಿದ್ದೆ. ಸೊ ಚಿಕ್ಕ ಮಕ್ಕಳು ಮತ್ತು ತಾಯಿದವರು ಎಲ್ಲರೂ ಬರ್ತಿದ್ರು. ಸೊ ಹಾಗಾಗಿ ನಾನು ರೆಡಿ ಆಗಿಬಿಡ್ತೀನಿ. ಇವಾಗ ಸಿಂಪಲ್ ಆಗಿದೆ, ಬಟ್ ತುಂಬಾ ಖುಷಿ ಪಡುವಂಥ ಹಬ್ಬ ಅಂತ ಹೇಳ್ಬೋದು. ಇದು ಮಕ್ಕಳಿಗೆ ಸ್ಪೆಷಲಿ ತುಂಬಾ ಇಷ್ಟ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನನ್ನ ಮಕ್ಕಳಿಗೆ ರೆಡಿ ಮಾಡಿದೆ ಸಿಂಪಲ್ಲಾಗಿ. ಸೊ ಯೂಶ್ವಲಿ ನನ್ನ ಮಗಳಂದ್ರೆ ಫ್ರಾಕ್ ಹಾಕೋದೇ ಇಲ್ಲ, ಆಕೆ ಸಿಂಪಲ್ಲಾಗಿ ಟೀ ಶರ್ಟ್ ಪ್ಯಾಂಟ್ ಬೇಕಂತ ಹೇಳ್ತಾಳೆ. ಹಾಗಾಗಿ ಸಿಂಪಲ್ಲಾಗಿ ನಾನು ಹುಡುಗಿ ಥರ ಕಾಣಮ್ಮ ಅಂತಂತ ಹೇಳಿ ನಾನು ರೆಡಿ ಮಾಡಿದೆ. ಸೊ ಈ ಥರ ಇದೆ ನಮ್ಮದು ಫೈನಲ್ ಆಗಿ ನಮ್ಮದು ಅರೇಂಜ್ಮೆಂಟು. ಅಷ್ಟೇ ನಾನು ರೆಡಿಯಾಗಿದ್ದೆ. ಹಾಗೆ ಫ್ರೆಂಡ್ಸ್ ಎಲ್ಲ ಬಂದರು. ಸ್ಪೆಷಲಿ ಬೋರ್ನಹಾನ್ ಎದಕ್ಕೆ ಮಾಡ್ತಾರೆ ಅಂತ ಇವಾಗ ಹೇಳ್ತೀನಿ.
ಮಹಾರಾಷ್ಟ್ರದಲ್ಲಿ ಈ ಫಂಕ್ಷನ್ಗೆ ಬೋರ್ ನಹಾನ್ ಅಂತ ಕರೀತಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಇದಕ್ಕೆ ನಾವು ಹಣ್ಣು ಎರೆಯುವ ಶಾಸ್ತ್ರನೂ ಅಂತ ಕರೀತಾರೆ. ಬೋರ್ ನಹನ್ ಪದದ ಅರ್ಥ ಬೋರ್ ಅಂದರೆ ಹಣ್ಣು ಅಥವಾ ಬಾರೆಹಣ್ಣು ಅಥವಾ ಯಾವುದೇ ಥರದ ಕೆಂಪು ಬಣ್ಣದ ಹಣ್ಣು ಅಂತ ಕರಿಬಹುದು. ಹಾಗೆ ನಹನ್ ಅಂತಂದರೆ ಸ್ನಾನ, ಹಣ್ಣಿನ ಸ್ನಾನ ಅಂತ ಕರಿಬಹುದು. ಬೋರ್ ನಹಾನ್ ಮಾಡುವ ಹಿಂದಿನ ಉದ್ದೇಶ ಬಂದು ಬೋರ್ ನಹಾನ್ ಮಾಡುವುದರಿಂದ ಮಕ್ಕಳಿಂದ ದುಷ್ಟಶಕ್ತಿ ದೂರವಾಗುತ್ತದೆ ಎಂದು ನಂಬಲಾಗಿದೆ. ಮಗುವಿಗೆ ಉತ್ತಮ ಆರೋಗ್ಯ ಸಿಗಲಿ ಎಂಬ ಉದ್ದೇಶದಿಂದ ಈ ಸಂಪ್ರದಾಯವನ್ನು ಮಾಡಲಾಗುತ್ತದೆ. ವೈಜ್ಞಾನಿಕವಾಗಿ ಹೇಳುವುದಾದರೆ ಋತುಮಾನ ಬದಲಾದಂತೆ ಮಕ್ಕಳು ಅನಾರೋಗ್ಯಕ್ಕೆ ಒಳಗಾಗುವ ಸಾಧ್ಯತೆ ಹೆಚ್ಚು. ಆದ್ದರಿಂದ ಬದಲಾಗುತ್ತಿರುವ ಋತುವಿನಿಂದ ಮಕ್ಕಳನ್ನು ರಕ್ಷಿಸಲು ಬೋರ್ ನಹಾನ್ ಮಾಡಲಾಗುತ್ತದೆ. ಬೋರ್ ನಹಾನ್ನಲ್ಲಿ ಬೇಸಿಗೆಯಂಥ ಹಣ್ಣುಗಳು, ಬೋರ್ ಅಥವಾ ಬಾರೆಹಣ್ಣು, ಕಬ್ಬಿನ ತುಂಡುಗಳು, ನೆಲಗಡಲೆ ಅಥವಾ ಶೇಂಗಾ ಇಂಥವೆಲ್ಲವನ್ನು ಬಳಸಿ ಮಗುವಿನ ಮೇಲೆ ಸುರಿಯಲಾಗುತ್ತದೆ. ಸಾಮಾನ್ಯ ಸಂದರ್ಭಗಳಲ್ಲಿ ಮಕ್ಕಳು ಈ ಹಣ್ಣುಗಳನ್ನು ತಿನ್ನುವುದಿಲ್ಲ. ಆದರೆ ಈ ಮೋಜಿನ ಆಟದ ಸಮಯದಲ್ಲಿ ಮಕ್ಕಳು ಈ ಹಣ್ಣುಗಳನ್ನು ಆರಿಸಿ ತಿನ್ನಲು ಕೇಳಿದರೆ ಅವರು ಅದನ್ನು ಸ್ವ ಇಚ್ಛೆಯಿಂದ ಮಾಡುತ್ತಾರೆ ಎಂಬ ಉದ್ದೇಶದಿಂದ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಪೋಷಿಸುವ ಮೂಲಕ ಮಗುವಿನ ದೇಹವನ್ನು ಮುಂದಿನ ಋತುವಿಗೆ ಸಿದ್ಧಪಡಿಸಲು ಬೋರ್ ನಹಾನನ್ನು ಮಾಡಲಾಗುತ್ತದೆ. ಹಾಗೆ ದುಷ್ಟಶಕ್ತಿಯನ್ನು ಓಡಿಸಲು ಯಾವುದೇ ರೀತಿಯ ದೋಷ ಮಕ್ಕಳ ಮೇಲೆ ಬರಬಾರದು ಎಂಬ ದೃಷ್ಟಿಯಿಂದನೂ ಇದನ್ನು ಮಾಡಲಾಗುತ್ತದೆ. ಬೋರ್ ನಹಾನ್ ಎಂಬುದು ಮಕರ ಸಂಕ್ರಾಂತಿಯ ಸಮಯದಲ್ಲಿ 5 ವರ್ಷದೊಳಗಿನ ಮಕ್ಕಳಿಗೆ ಮಾಡುವಂಥ ಒಂದು ಮೋಜಿನ ಮಹಾರಾಷ್ಟ್ರದ ಆಚರಣೆಯಾಗಿದೆ. ವೈಜ್ಞಾನಿಕವಾಗಿ ಬೋರ್ ನಹಾನ್ ಈ ಮೋಜಿನ ಹಣ್ಣಿಗೆ ಬೇರೆ ಹಣ್ಣುಗಳನ್ನು, ಕಬ್ಬಿಣ ತುಂಡುಗಳು, ನೆಲಗಡಲೆ ಈ ಥರ ಬಳಸಿ ಮಕ್ಕಳನ್ನು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಮಾಡುವಂಥ ಒಂದು ಸಿಂಪಲ್ ಆದ ಫಂಕ್ಷನ್ ಅಥವಾ ಕಾರ್ಯಕ್ರಮ ಅಂತ ಕರಿಬೋದು. ಇದು ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನನಗೆ ಎಷ್ಟು ಗೊತ್ತಿರುವ ಮಾಹಿತಿಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೇನೆ. ಹಾಗೆ ಮಕ್ಕಳಿಗೆ ಆರತಿ ಮಾಡಿ ಸಿಹಿಯನ್ನು ತಿನ್ನಿಸಲಾಗುತ್ತದೆ. ಆಮೇಲೆ ಇದು ಬಂದು ಮಕ್ಕಳಿಗೆ ಬೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು. ಸೊ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಸೊ ಅದುವೇ ಹಣ್ಣು, ಚುರುಮುರಿ, ಚಾಕ್ಲೇಟ್ಸನ್ನು ಮಕ್ಕಳ ತಲೆ ಮೇಲೆ ಸುರಿಯುವಂಥ ಸಮಯ. ಸೊ ಇದನ್ನು ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ, ಯಾಕಂದರೆ ಚಾಕ್ಲೇಟ್ ಸಿಗುತ್ತಲ್ವ ಹಾಗಾಗಿ. ಸೊ ಕೊನೆಯದಾಗಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದನ್ನು ಮಕ್ಕಳ ತಲೆ ಮೇಲೆ ಈ ಥರ ಸುರಿತೀವಿ. ಸೊ ಒಬ್ಬೊಬ್ಬರಾಗೆ ಬಂದು ಮಕ್ಕಳ ತಲೆ ಮೇಲೆ ಈ ಥರ ಸುರಿಯುತ್ತೆ. ಸೊ ಹಾಗಾಗಿ ಮಕ್ಕಳು ಏನಲ್ಲಿ ಬಿದ್ದಿರುವಂಥ ಚಾಕ್ಲೇಟ್ಸ್ ಇರ್ಬೋದು, ಹಣ್ಣುಗಳನ್ನೆಲ್ಲ ತಗೊಂಡು ಇಷ್ಟಪಟ್ಟು ತಿಂತಾರೆ, ಹಾಗೆ ಕಲೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಹಬ್ಬದ ವಿಶಿಷ್ಟತೆ ಇದಿತ್ತು. ಆಮೇಲೆ ನಾನು ಇದು ಮುಗಿದ ತಕ್ಷಣ ನಾನು ಮತ್ತೆ ಬಂದಂಥ ಎಲ್ಲ ಮುತ್ತೈದರಿಗೆ ನಾನು ಹಳದಿ ಕುಂಕುಮ ಕೊಟ್ಟು ಅವರಿಗೆ ನಾನು ತಂದಂಥ ಗಿಫ್ಟು ಮತ್ತು ಅದ್ರ ಜೊತೆಗೆ ಎಲೆ ಅಡಿಕೆಯನ್ನು ಕೊಟ್ಟು ಹಾಗೆ ರೆಡಿ ಮಾಡಿ ಇಟ್ಕೊಂಡಂಥ ಎಳ್ಳು, ಶೇಂಗಾ ಮತ್ತು ಬೆಲ್ಲದ ಚಿಕ್ಕಿಯನ್ನು ಕೊಟ್ಟು ಮರಾಠಿಯಲ್ಲಿ ತಿಳುಗುಳಿಗೆ ಗೋಡ್ ಗೋಡ್ ಬೋಲ ಅಂತ ಅಂದರೆ
ನಮ್ಮ ಕಡೆ ಹೇಳ್ತಾರಲ್ಲ, ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಆಗಿ ಮಾತಾಡೋಣ, ಸಿಹಿಯಾಗಿ ಮಾತಾಡೋಣ ಅಂತ. ಅದರ ಅರ್ಥ. ನಾನು ನನ್ನ ಹಳದಿ ಕುಂಕುಮ ಫಂಕ್ಷನನ್ನು ಮುಗಿಸ್ತೀನಿ. ಇದು ನನ್ನ ಬ್ಲಾಗ್ ಆಗಿತ್ತು. ಈ ಬ್ಲಾಗ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಮಕ್ಕಳು ಚಿಕ್ಕವರಿದ್ದರೆ 1 ವರ್ಷದಿಂದ 5 ವರ್ಷದ ಮಕ್ಕಳಿಗೆ ನೀವು ಈ ಕಾರ್ಯಕ್ರಮ ಮಾಡಿದ್ದೀರಾ ಅಂತ ಪ್ಲೀಸ್ ನನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮಗೆ ಈ ಚಾನಲ್ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವ ನೆಕ್ಸ್ಟ್ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ನಂದಿದು ಟ್ವಿನ್ಸ್ ಬ್ಲಾಗ್ ಆಗಿದೆ. ಸೊ ನನ್ನ ಮಕ್ಕಳ ಕುರಿತು ಹಾಗೆ ಒಂದಿಷ್ಟು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಗಳನ್ನು ಮಾಡ್ತಾ ಇರ್ತೀನಿ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಿಮಗೆ ಹೊಸದಾದ ಬ್ಲಾಗ್ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.